Hello everyone, welcome back to another Big Boss video. ಸೊ ಈ ವಾರ ಫಿನಾಲೆ ಇದೆ, ಬಿಗ್ ಬಾಸ್ ಕನ್ನಡ ಸೀಸನ್ 10 ಫಿನಾಲೆ ಇದೆ. ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಆಲ್ರೆಡಿ, ರಿಲೇಟೆಡ್ ಟು ಎವ್ರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಗ್ಗೆ ನನ್ನ ಒಪಿನಿಯನ್ ಏನಿದೆ ಅಂತೆಲ್ಲ ಮಾಡಿದ್ದೆ. ಅಂದರೆ ಫುಲ್ ಎಲ್ಲ ಎಷ್ಟು ಜನ ಹೋಗಿದ್ರಲ್ಲ ಅಷ್ಟು ಕಂಟೆಸ್ಟೆಂಟ್ಸ್ ಬಗ್ಗೆ ನನ್ನ ಒಪಿನಿಯನ್ ಏನಿದೆ ಅಂತ ಮಾಡಿದ್ದೆ. ಬಟ್ ಇವಾಗಲೂ ನಂಗೆ ಅದೇ ಒಪಿನಿಯನ್ ಇದೆನಾ ಅಥವಾ ಒಪಿನಿಯನ್ಸ್ ಚೇಂಜ್ ಆಗಿದೆನಾ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಈ ಬಿಗ್ ಬಾಸ್ ಫಿನಾಲೆ ಹತ್ರ ಬರ್ತಿದೆ. ಸೊ ಯಾರು ವಿನ್ ಆಗ್ಬೋದು, ನನ್ನ ತಲೆಯಲ್ಲಿ ಯಾರು ವಿನ್ ಆಗಬೇಕು, ನನಗೆ ಯಾರು ವಿನ್ ಆಗಬೇಕಂತಿದೆ ಅಥವಾ ಯಾರು ವಿನ್ ಆಗ್ತಾರೆ. ಆ್ಯಂಡ್ ಅವ್ರ ಬಗ್ಗೆ ಇವಾಗ ನಂಗೆ ಪ್ರೆಸೆಂಟ್ ಒಪಿನಿಯನ್ ಇದೆ, ಎಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಇವಾಗ ಪ್ರೆಸೆಂಟ್ಲಿ 6 ಜನ ಫಿನಾಲೆ ಕಂಟೆಸ್ಟೆಂಟ್ಸ್ ಇದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗ್ಬೋದು, ಬಟ್ ಇನ್ನೂ ಆಗಿಲ್ಲ. ಮೋಸ್ಟ್ಲಿ ಮೇಮ್ಸ್ ಎಲ್ಲ ನೋಡಿಬಿಟ್ಟು ಎಲ್ಲಿ ನಾವು ನೆನ್ನೆ ಪ್ರತಾಪು ಎಲಿಮಿನೇಟ್ ಆಗಿಬಿಡ್ತಾರೋ ಮಿಡ್ ವೀಕಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಸ್ ಆಫ್ ನೌ ಇನ್ನೂ ಯಾರೂ ಎಲಿಮಿನೇಟ್ ಆಗಿಲ್ಲ. ಸೊ ಈಗ 6 ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ. ನಾವು ಒಬ್ಬೊಬ್ಬರ ಬಗ್ಗೆನೇ ಒಪಿನಿಯನ್ ಹೇಳ್ಕೊತಾ ಹೋಗ್ತೀನಿ ನಿಮಗೆ. ಸ್ಟಾರ್ಟಿಂಗ್ ವಿತ್ ತುಕಾಲಿ ಸಂತೋಷ್. ಆ್ಯಕ್ಚುಲಿ ನಾನು ಹಿಂದೆ ಹೇಳಿದ್ದೆ, ಇವರು ಎಲ್ಲ ರಿಯಾಲಿಟಿ ಶೋ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವ್ರ ಹೆಂಡತಿ ಜೊತೆ ಅವ್ರ ಬಾಂಡಿಂಗ್, ಅವ್ರ ಕಾಮಿಡಿ, ಅವ್ರ ಟೈಮಿಂಗ್ ಎಲ್ಲ ನಂಗೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಅಲ್ಲಿ ಬಂದು ಅವ್ರು ಏನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ತುಕಾಲಿ ಅವ್ರು ಯಾವಾಗ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು, ಆ್ಯಕ್ಚುಲಿ ಬಿಗ್ ಬಾಸ್ ಗೇಮೇ ಚೇಂಜ್ ಆಗೋಯಿತು. ಅವರು ಏನಂತಂದರೆ, ನಾನು ಇವ್ರ ಹತ್ರ ಕುತ್ಕೊಂಡು ನಾನು ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ಅವ್ರು ಗಾಸಿಪ್ ಮಾಡ್ತಾರೆ. ಆಮೇಲೆ ಅವ್ರು ಯಾವಾಗ ಗೇಮ್ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅವಾಗ ಫುಲ್ ಅವ್ರ ರೂಟೇ ಚೇಂಜ್ ಆಗೋಗ್ಬಿಡ್ತು, ಅವ್ರ ಗ್ರಾಫೇ ಮೇಲೆ ಹೋಗ್ಬಿಡ್ತು. ಆ್ಯಕ್ಚುಲಿ ಅವ್ರ ಮುಂಚೆ ನಾನು ಹೇಳ್ತಾ ಇದ್ದೆ, ಅವ್ರು ಕಾಮಿಡಿ ಮಾಡೋದು ಬೇರೆಯವ್ರ ಮೇಲೆ ಕಾಮಿಡಿ ಮಾಡ್ಕೊಂಡು ಅವ್ರಿಗೆ ಬೇಜಾರು ಮಾಡಿ ಅದರಿಂದ ಅವರು ಮೇಲೆ ಬರ್ತಿದ್ದಾರೆ. ಒಂಥರ ಪಕ್ಕಕ್ಕೆ ಯಾರು ಒಬ್ಬರಿದ್ದರೆ ಮಾತ್ರ ಅವ್ರ ಕಾಮಿಡಿ ವರ್ಕ್ ಆಗೋದು ಅಂತ ಹೇಳ್ಬಿಟ್ಟು. ಬಟ್ ಈ ಸೀಸನಲ್ಲಿ ಅವ್ರ ಕಾಮಿಡಿಗೆ ನಾನು ತುಂಬ ಸಖತ್ ನಕ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಮಾಡಿದರು. ಆಮೇಲೆ ಅವರು ಈ ಸೀಸನಲ್ಲಿ ಇರಲಿಲ್ಲ ಅಂದರೆ ಮೋಸ್ಟ್ಲಿ ಈ ಸೀಸನ್ನೇ ಇನ್ಕಂಪ್ಲೀಟ್ ಆಗ್ತಿತ್ತು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅವ್ರು ಬೀನ್ ಬ್ಯಾಗಲ್ಲಿ ಕುತ್ಕೊಂಡು ಮಾತಾಡಿರೋ ಸ್ಟೋರಿ ಎಲ್ಲ ಸಖತ್ ಸೂಪರ್ ಹಿಟ್ ಆಗಿಬಿಟ್ಟಿದೆ ಹೊರಗಡೆ. ಅವ್ರದ್ದು ಮತ್ತು ವರ್ತ ಸಂತೋಷ್ ಅವ್ರದ್ದು ಕಾಂಬಿನೇಷನ್ ಸಖತ್ ವರ್ಕೌಟ್ ಆಗಿದೆ ಬಿಗ್ ಬಾಸ್ ಮನೆ ಒಳಗೆ. ಆಮೇಲೆ ಯಾವಾಗ ಅವ್ರು ಏನೇನು ಹೇಳ್ಬೇಕು, ಸ್ಟ್ಯಾಂಡ್ ತೊಗೋಬೇಕು, ಯಾರ ಮೇಲೆ ಒಪಿನಿಯನ್ ಹೇಳಬೇಕು, ವಿನಯ್ ಅಂತಾಗಲಿ, ಸಂಗೀತ ಆಗಲಿ, ಕಾರ್ತಿಕ್ ಆಗಲಿ, ಇನ್ಯಾರೇ ಬರಲಿ. ಮುಂಚೆ ಅವ್ರು ಏನು ಹೇಳ್ತಾಯಿದ್ರು, ಓಕೆ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾಯಿದ್ರು. ಬಟ್ ಇವಾಗ ಅವ್ರಿಗೆ ಏನು ಅನಿಸುತ್ತೆ ಮುಖಕ್ಕೆ ಕೊಡ್ದಂಗೆ ಹೇಳ್ತಾರೆ, ಭಯನೇ ಪಡೋದಿಲ್ಲ. ಅವ್ರ ಒಪಿನಿಯನ್ ತೊಗೊಳೋದಾಗಲಿ, ಅವ್ರ ಒಪಿನಿಯನ್ ಮೇಲೆ ಅವ್ರು ಸ್ಟ್ಯಾಂಡ್ ತೊಗೊಳೋದಾಗಲಿ, ಆಮೇಲೆ ಅವ್ರು ಗೇಮ್ ಆಡೋದಾಗಲಿ, ಏನು ವರ್ತೂರು ಅಂತ ಬಂದರೆ ಅವ್ರು ಸ್ವಲ್ಪ ಕಡಿಮೆ ಆಗ್ತಾರೆ, ಅವ್ರ ಫ್ರೆಂಡ್ ಅಂತ ಬಿಟ್ಕೊಡ್ತಾರೆ ಅಂದ್ಬಿಟ್ರೆ ಅದು ಗೇಮಲ್ಲಿ ಮಾತ್ರ ಸಖತ್ ಇಂಪ್ರೂವ್ ಆಗಿದ್ದಾರೆ. ಡಿಸರ್ವಿಂಗ್ ಕಂಟೆಸ್ಟೆಂಟ್ ಫಿನಾಲೆಯಲ್ಲಿ ಟಾಪ್ 5 ಮಾತ್ರ ಅವರು ಇದ್ದೇ ಇರ್ತಾರೆ ಅಂತ ಅನ್ಕೋತೀನಿ, ಇರ್ತಾರೆ ಕೂಡ. ಸೊ ಇದು ನನಗೆ ತುಕಾಲಿ ಸಂತೋಷ್ ಬಗ್ಗೆ ಮುಂಚೆ ಇದ್ದಿದ್ದ ಒಪಿನಿಯನ್, ಈಗಿರೋ ಒಪಿನಿಯನ್. ಆಲ್ ದ ಬೆಸ್ಟ್ ಬ್ರೋ, ಯು ಚೇಂಜ್ ಮೈ ಒಪಿನಿಯನ್. ದೆನ್ ವರ್ತ ಸಂತೋಷ್ ಮುಂಚೆ ಏನೋ ಆಡ್ತಾ ಇದ್ರು ಅಂದರೆ ಹೊರಗಡೆ ಫ್ಯಾನ್ ಬೇಸ್ ಅವ್ರಿಗೆ ಚೆನ್ನಾಗಿತ್ತು. ಏನು ಆಡ್ತಾ ಇರಲಿಲ್ಲ ಅಂತಂದರೆ ಅವ್ರು ಇರೋದೇ ಹಂಗೆ. ಆ್ಯಕ್ಚುಲಿ ಅವ್ರಿಗೆ ಫೇಕಾಗಿ ಇರೋಕ್ಕೆ ಬರ್ತಿರ್ಲಿಲ್ಲ. ಇಲ್ಲದನ್ನು ಏನು ಎಕ್ಸಾಗ್ರೇಟ್ ಮಾಡಿ ಹೇಳೋದು ಆ ಥರ ಅವ್ರು ಸುಮ್ಮನೆ ಕೂರ್ತಾಯಿದ್ರು. ಬಟ್ ಯಾವಾಗ ಸುದೀಪ್ ಸರ್ ಬಂದು, ನೀವು ಹೊರಗಡೆ ಬರ್ತಿರೋ ನಿಮ್ಮ ಏನು ಓಟ್ಸಿಗೆ ನೀವು ಡಿಸರ್ವ್ ಮಾಡ್ತಾ ಇಲ್ಲ, ಡಿಸರ್ವ್ ಅಂತಂದರೆ ಆ್ಯಕ್ಚುಲಿ ನೀವು ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ, ಅವ್ರ ಓಟಿಗೆ ನೀವೇನು ಪರ್ಫಾರ್ಮ್ ಮಾಡ್ತಾ ಇಲ್ಲ, ನಿಮಗಿನ್ನ ಒಳಗೆ ಟ್ಯಾಲೆಂಟ್ ಇದೆ ಅಂತ ಹೇಳಿದಾಗ ಅವ್ರ ಗೇಮ್ನ ಚೇಂಜ್ ಮಾಡ್ಕೊಂಡ್ರೆ, ಆ್ಯಕ್ಚುಲಿ ಲೇಟಾಗಿ ಚೇಂಜ್ ಮಾಡಿದ್ರು ಅಂತ ಹೇಳೋದು ಬಿಟ್ಟರೆ ಚೆನ್ನಾಗೇ ಮಾಡ್ತಿದ್ದಾರೆ. ಇವಾಗ ಅವರು ಯಾವಾಗಲೂ ಅವರು ಸುಮ್ಮನೆ ಇದ್ಬಿಟ್ಟು ಒಂದು ಒಪಿನಿಯನ್ ಹೇಳಿದರೆ ಸಾಕು, ಅವ್ರು 100 ಮಾತಾಡೋದಕ್ಕೆ ಸಮ ಆಗ್ತಾಯಿತ್ತು. ಬಟ್ ಯಾವಾಗ ಸುದೀಪ್ ಸರ್ ಹೇಳಿದ್ರು ಅವ್ರು ಗೇಮ್ ಚೇಂಜ್ ಮಾಡಿದರು, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಕೂಡ ಹೊರಗಡೆ ಬಂತು. ಅಫ್ಕೋರ್ಸ್ ಅವ್ರದ್ದು ಮತ್ತು ತುಕಾಲಿ ಸಂತೋಷ್ ಅವ್ರದ್ದು ಬಾಂಡಿಂಗ್ ತುಂಬ ಪ್ಯೂರ್ ಇದೆ. ಅವರಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಅವರಿಬ್ಬರು ಬೀನ್ ಬ್ಯಾಗಿಂದ ಹೊರಗಡೆ ಮೋಸ್ಟ್ಲಿ ಬೀನ್ ಬ್ಯಾಗ್ ಸಖತ್ ಸೇಲ್ ಆಗ್ತಾ ಇರ್ಬೋದು. ವರ್ತ ಸಂತೋಷ್ ಅವರು ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ. ರೈತರ ಪರವಾಗಿ ಬಂದು ಆ ಕ್ಯಾಟಗರಿಯಿಂದ ಬಂದು ಇಲ್ಲಿವರೆಗೂ ಬರೋದಂತಂದರೆ ಕಡಿಮೆ ಮಾತಲ್ಲ. ಆ್ಯಕ್ಚುಲಿ ಇವಾಗ ಲೇಟಾಗಿ ಚೇಂಜ್ ಮಾಡಿದ ಗೇಮ್ನೇ ಮುಂಚೆ ಚೆನ್ನಾಗಿ ಮಾಡಿದರೆ ಚೆನ್ನಾಗಿರ್ತಿತ್ತು. ಮೋಸ್ಟ್ಲಿ ಕಪ್ ಗೆಟ್ಕೊಂಡು ಹೋಗ್ತಾ ಇದ್ರು ಏನೋ, ನಂಗೆ ಅನ್ಸೋದಿಲ್ಲ ಅವ್ರು ವಿನ್ನರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ. ಬಟ್ ಚೆನ್ನಾಗಿ ಆಡ್ತಾ ಇದ್ದಾರೆ ಇವಾಗ. ಇದು ನನಗೆ ವರ್ತ ಸಂತೋಷ್ ಅವ್ರ ಬಗ್ಗೆ ಇರೋ ಒಪಿನಿಯನ್. ದೆನ್
ಹಾಂ, ಆ್ಯಕ್ಚುಲಿ ಹೊರ್ಗಡೆ ಸಖತ್ ಫ್ಯಾನ್ ಬೇಸ್ ಇದೆ. ಅವರೇ ಹೊರಗಡೆ ಬಂದು ನೋಡಿದರೆ ಅವರೇ ಮೋಸ್ಟ್ಲಿ ಶಾಕ್ ಆಗ್ತಾರೆ ಅನ್ಸುತ್ತೆ. ಓ ನಾ ಹಿಂಗೆಲ್ಲ ಇದೆನಾ ಅಂತ ಹೇಳ್ಬಿಟ್ಟು. ನಂಗೆ ಅನ್ಸೋ ಮಟ್ಟಿಗೆ ಅವರಿಗೆ ಈ ಗೇಮ್ ಗೆಲ್ಲೋದು ಅಥವಾ ಈ ಕಪ್ ಗೆಲ್ಲೋದು, ದುಡ್ಡು ಗೆಲ್ಲೋದಿಲ್ಲ, ಎಲ್ಲದಕ್ಕಿಂತ ಅವರು ಇಲ್ಲಿಗೆ ಬಂದು ಅವ್ರ ಮೇಲೆ ಒಪಿನಿಯನ್ ಏನಿತ್ತು ಅದು ಅವ್ರಿಗೆ ಚೇಂಜ್ ಆಗಿದೆ, ಅದು ಅವ್ರ ಲೈಫ್ ಚೇಂಜ್ ಆಗಿದೆ ಕೂಡ. ಸೊ ನೆಕ್ಸ್ಟ್ ಅವ್ರು ಒಳ್ಳೆ ರೀತಿಲಿ ಮುಂದುವರಿಯೋಕ್ಕಾಗಲಿ ಈ ಬಿಗ್ ಬಾಸ್ ತುಂಬ ಅವ್ರಿಗೆ ಹೆಲ್ಪ್ ಮಾಡಿದೆ. ಬಿಗ್ ಬಾಸ್ ಗೇಮ್ ಅಂತ ತೊಗೊಂಡ್ರೆ ಎಂಟರ್ಟೈನ್ಮೆಂಟ್ ಅಷ್ಟು ಮಾಡಿಲ್ಲ ಕಂಪೇರ್ ಟು ಅದರ್ಸ್. ಅವ್ರ ಒಪಿನಿಯನ್ ಅವ್ರು ಹೇಳಿದ್ದಾರೆ. ಅವ್ರು ಇರೋದೇ ಹಾಗೆ ಸೈಲೆಂಟಾಗಿ ಸುಮ್ಮನೆ ಆಡು ಬಂದರೆ ಅಳ್ತಿದ್ರು, ಅಥವಾ ಗೇಮ್ ಆಡ್ಬೇಕಂದ್ರೆ ಅಂದ್ರೆ ಬ್ರೇನಿಗೆ ಮಾತ್ರ ಯಾವಾಗ ಎಲ್ಲ ಆಡ್ಬೇಕು, ಏನು ಮಾತಾಡ್ಬೇಕು, ಸಖತ್ ಸ್ಮಾರ್ಟ್ ಇದ್ದಾರೆ. ಆ ವಿಷಯದಾಗೆಲ್ಲ ಒಪ್ಕೋತೀನಿ. ಅವ್ರದ್ದು ಸಂಗೀತ ಅವ್ರದ್ದು ಏನು ಅಕ್ಕ ತಮ್ಮ ಬಾಂಡಿಂಗ್ ಇದೆ, ಅದು ಕೂಡ ಸಖತ್ ಪ್ಯೂರ್ ಇದೆ, ಅದ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಬಟ್ ಬಿಗ್ ಬಾಸ್ ಗೇಮ್ ಅಂತ ತೊಗೊಂಡ್ರೆ ಕಂಪೇರ್ ಟು ಇವ್ರು 5 ಜನಕ್ಕೆ ಇವರು ಅಷ್ಟು ಡಿಸರ್ವ್ ಅನ್ಸಲ್ಲ. ಬಟ್ ಇವರಿಗೆ ಇದೆಲ್ಲ ಬಿಗ್ ಬಾಸು, ದುಡ್ಡು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮೇಲೆ ಒಪಿನಿಯನ್ ಏನು ಇತ್ತು ಜನಗಳಿಗೆ, ಅದು ಚೇಂಜ್ ಆಗಿದೆ. ಅವರು ಲೈಫ್ ಚೇಂಜ್ ಆಗಿದೆ. ಅವ್ರ ಅಪ್ಪ ಅಮ್ಮ ಬಂದು ಮಾತಾಡ್ಸಿದ್ದಾರೆ. ಇನ್ಮೇಲೆ ಅವ್ರ ಲೈಫ್ ಚೆನ್ನಾಗಾಗುತ್ತೆ, ಅಷ್ಟು ಸಾಕು ಅಂತ ಅನ್ಕೋತೀನಿ ನಾವು. ಇದ್ರ ಮೇಲೂ ಅವ್ರು ಗೆದ್ರು ಅಂದರೆ ನಮಗೂ ಖುಷಿನೇ. ಅವ್ರು ಗೆಲ್ಲಬಾರ್ದು ಅಂತ ಏನಿಲ್ಲ. ಯಾಕಂತಂದರೆ ಇಷ್ಟು ದಿನ ಹಾರಾಡ್ಕೊಂಡು ಚೀರಾಡ್ಕೊಂಡು ಪರ್ಫಾರ್ಮ್ ಆ ಥರ ಮಾಡಿರೋರೇ ಗೆಲ್ಲಬೇಕು ಅಂತ ಏನಿಲ್ಲ. ಇವ್ರು ಬ್ರೇನಿಯಾಗಿ ಆಟ ಆಡಿದ್ದಾರೆ. ಇವ್ರು ಗೆದ್ದರೂ ಸಹ ನಮಗೆ ಖುಷಿನೇ, ಏನು ನಮಗೂ ಪ್ರಾಬ್ಲಮ್ ಇಲ್ಲ. ಸೊ ದೆನ್ ನೆಕ್ಸ್ಟ್ ಯಾರು ನಮ್ಮ ಯಾರ ಬಗ್ಗೆ ಹೋಗೋಣ? ನೆಕ್ಸ್ಟ್ ಯಾರು ಇರೋದು? ಹಾಂ, ಕಾರ್ತಿಕ್ ಬಗ್ಗೆ ಮಾತಾಡ್ತೀನಿ. ಮುಂಚೆ ಇನ್ನವರು ನಂಗೆ ಬಂದರೆ ಕಾರ್ತಿಕ್ ಅಂದರೆ ಒಂದು ಹೀರೋ ಮೆಟೀರಿಯಲ್. ಈ ಥರ ಬಾಯ್ ಹೀರೋ ಥರ ಅವ್ರ ಗೇಮಲ್ಲಾಗಲಿ, ಅವ್ರ ಫ್ರೆಂಡ್ಶಿಪ್ ಆಗಲಿ, ಅವ್ರು ಯಾವುದೇ ಜೊತೆ ರಿಲೇಷನ್ಶಿಪ್ ಮಾಡ್ಕೊಂಡಾಗಲಿ, ಬಿಗ್ ಬಾಸ್ ಗೇಮಲ್ಲಿ ಯಾವುದೇ ಗೇಮ್ ಆಗಲಿ ಅಥವಾ ಫ್ರೆಂಡ್ಸ್ ಅಂತ ಬಂದಾಗ ಅವ್ರ ಒಪಿನಿಯನ್ ಹೇಳ್ದೇ ಇರೋದಾಗಲಿ ಆ ಥರ ಏನೂ ಮಾಡೇ ಇರಲಿಲ್ಲ. ಬಟ್ ಈ ರೀಸೆಂಟಾಗಿ ಅವ್ರಿಗೆ ಮುಳ್ಳಾಗೋಯ್ತು. ಅವ್ರ ಫ್ರೆಂಡ್ಶಿಪ್ಪು, ಅವ್ರ ಸಾಫ್ಟ್ನೆಸ್ಸು ಅದು ಗೊತ್ತಾಗಲಿಲ್ಲ. ಯಾಕಂದರೆ ಅವ್ರ ಜೊತೆಗಿದ್ದ ಫ್ರೆಂಡ್ಸೇ ಅವ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಏನಾಗಿ ಇವರು ಫ್ರೆಂಡ್ ಅಂತ ಬಂದಾಗ ಎಕ್ಸಾಕ್ಟಾಗಿ ಅವ್ರ ಒಪಿನಿಯನ್ ಹೇಳ್ತಾಯಿದ್ರು. ಇವ್ರು ನಮ್ಮ ಫ್ರೆಂಡ್, ಇವ್ರು ಉಳಿಸ್ಬೇಕು, ಆ ಥರ ಎಲ್ಲಿ ಉಳಿಸ್ಬೇಕು ಆ ಟೈಮಲ್ಲಿ ಉಳಿಸಿದ್ದಾರೆ. ಬಟ್ ಈ ಫ್ರೆಂಡ್ಸ್ ಅನ್ನೋರು ಗೇಮ್ ಅಂತ ಅರ್ಥ ಮಾಡ್ಕೊಂಡು ಅವರಿಗೆ ಸಾಥ್ ಕೊಡಬೇಕಿತ್ತು. ಅವರು ಹಿಂದೆ ತಿರುಗಿ ಬಿದ್ದುಬಿಟ್ರು. ಆಬ್ವಿಯಸ್ಲಿ ಫ್ರೆಂಡ್ಸ್ ಅಂದಮೇಲೆ ಅವರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಬಿಗ್ ಬಾಸ್ ಅಂತ ಬಂದಾಗ ಅವ್ರವ್ರ ಗೇಮ್ ಆಡಲೇಬೇಕು. ಅದಕ್ಕೋಸ್ಕರ ಎಷ್ಟೊಂದು ಫ್ರೆಂಡ್ಶಿಪ್ ಕಳ್ಕೊಂಡೋಯ್ತು. ಆ್ಯಕ್ಚುಲಿ ಸಂಗೀತಕ್ಕಿಂತ ನಂಗೆ ತನಿಷಾ ಕಾರ್ತಿಕ್ ಅವ್ರ ಫ್ರೆಂಡ್ಶಿಪ್ ಇದಾದಾಗಲೇ ಬೇಜಾರಾಗಿದೆ. ಯಾಕಂದರೆ ಡೇ 1 ಇಬ್ಬರಿಗೆ ತುಂಬ ಸಪೋರ್ಟ್ ಮಾಡ್ಕೊತಾ ಇದ್ರು. ಸೊ ಅವ್ರದ್ದು ಆ ಒಪಿನಿಯನ್ ಕಾರ್ತಿಕ್ ಅವ್ರದ್ದು ಸ್ವಲ್ಪ ಅಂದರೆ ಅವ್ರ ಮೇಲೆ ಇರೋ ಒಪಿನಿಯನ್ ಡಲ್ ಆಗ್ತಾ ಬಂತು. ಯಾಕಂದರೆ ಜನ ನೋಡೋರಿಗೆ ಏನು ಅನ್ನಿಸ್ತು, ಇವರಿಂದ ಸಂಗೀತದಿಂದ, ನಮ್ರತಾಯಿಂದ, ತನಿಷಾಯಿಂದ ಸಿರಿ ಅಕ್ಕ ಅಂತ ಅವ್ರ ಹತ್ರನೂ ಬಾಂಡಿಂಗ್ ತೊಗೊಂಡ್ರು. ಏನು ಇವ್ರು ಒಬ್ಬರೇ ಆಡಲ್ಲೇನಪ್ಪ, ಆ ಥರ ಸೋಲೋ ಆಗಿ ಆಡೋಕ್ಕಾಗಲ್ಲ ಅನ್ನೋ ಥರ ಒಪಿನಿಯನ್ ಬಿಲ್ಡ್ ಆಗ್ತಾ ಬಂತು. ಲಾಸ್ಟ್ 1 ವೀಕ್ ಏನೋ ಅವ್ರು ಡಲ್ ಆದರು. ಬಟ್ ಅವ್ರು ಆಡಿರೋ ಗೇಮ್ ಮಾತ್ರ ಯಾವತ್ತೂ ಕಮ್ಮಿ ಆಗಿಲ್ಲ. ಅವ್ರು ಯಾವಾಗೂ ಚೆನ್ನಾಗಿ ಆಡಿದ್ದಾರೆ. ಎಷ್ಟೊಂದು ಸಲ ಆಟ ಆಡ್ಬೇಕಂತಿದ್ರೂ ಆಪರ್ಚುನಿಟಿ ಸಿಕ್ಕಿಲ್ಲ ಬಿಕಾಸ್ ಆಫ್ ಸಂಗೀತ ಆ್ಯಂಡ್ ಕಾರ್ತಿಕ್ ಅವರಿಬ್ರದ್ದು ಜಗಳ, ಹೇಟ್ನೆಸ್ಸಿಂದ. ಅದು ಬಿಟ್ಟರೆ ಸ್ವಲ್ಪ ಡಲ್ ಆದರು ಅಂತ ಅನಿಸುತ್ತೆ. ಬಟ್ ಓವರ್ ಆಲ್ ಜರ್ನಿ ತೊಗೊಂಡ್ರೆ ಅವರು ಡಿಸರ್ವಿಂಗ್ ಇದ್ದಾರೆ. ಬಿಗ್ ಬಾಸ್ ಗೆದ್ದರೆ ನಮಗೂ ಖುಷಿನೇ. ಮೋಸ್ಟ್ಲಿ ಟಾಪ್ 3 ಇರ್ತಾರೆ, ಗೊತ್ತಿಲ್ಲ ಟಾಪ್ 2 ಅಂತ. ಟಾಪ್ 3 ಇರ್ತಾರೆ. ಗೆಲ್ಲೋ ಚಾನ್ಸಸ್ ಕೂಡ ಇದೆ. ಸೊ ಕಾರ್ತಿಕ್ ಬಗ್ಗೆ ನಂಗೆ ಈ ಒಪಿನಿಯನ್, ಮುಂಚೆ ಇದ್ದಿದ್ಗೂ ಈಗಿದು ಸೇಮ್ ಒಪಿನಿಯನ್ ಇದೆ. ಮಧ್ಯೆ ಸ್ವಲ್ಪ ಡಲ್ ಆದರೂ ಏನೋ ಡಿಪೆಂಡ್ ಆಗ್ತಾ ಬಂದರು ಅಂತ ಒಂದು ಎಲ್ಲರಿಗೂ ಏನಿದೆ ಅದು ನನಗೂ ಅನ್ನಿಸ್ತು. ಬಟ್ ಆಫ್ಟರ್ ಟೈಮ್ ನನಗೂ ಇಲ್ಲ, ಅವರೇ ಹೇಳಿರೋ ಪ್ರಕಾರ ಮೇ ಬಿ ಆ ಸೈಡಿಂದ ಯೋಚನೆ ಮಾಡಿದರೆ ಆ ಫ್ರೆಂಡ್ಸ್ ಅನ್ನೋರು ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದಾಯಿತು, ಮಾಡಿ ಅದೇನೇನೋ ಗೇಮ್ ಆಗೋಯ್ತು. ಸೊ ಇದು ನಂಗೆ ಕಾರ್ತಿಕ್ ಮೇಲಿರೋ ಒಪಿನಿಯನ್. ಆ್ಯಂಡ್ ಕಮಿಂಗ್ ಟು ವಿನಯ್, ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ನಾನಂತೂ ಸಖತ್ ಬೈದ್ಬಿಟ್ಟಿದ್ದೀನಿ ವಿನಯ್ ಅವರಿಗೆ. ಇಲ್ಲ ಅವ್ರು ಯಾವಾಗೂ ಅಗ್ರೆಸಿವ್ ಆಗಿ ಆಡ್ತಾರೆ, ಅವ್ರು ಹಂಗೆ ಹಿಂಗೆ ಅಂದ್ಕೊಂಡು. ನಂಗೆ ರಿಯಲ್ಲಾಗಿ ಆ್ಯಕ್ಚುಲಿ ಈಗ ಒಪಿನಿಯನ್ ಒಬ್ರ ಮೇಲೆ ಚೇಂಜ್ ಆಗಿ ನನಗೆ ಒಂಥರ ಅನಿಸಿದ್ದು ಅಂದರೆ ವಿನಯ್ ಬ್ರೋದು. ಏನಂತಂದರೆ ಅವ್ರು ಏನೂ ಮಾಡಲ್ಲ, ಅವ್ರ ಸ್ಟ್ರಾಟಜಿನೇ ಏನೋ ಗೊತ್ತಿಲ್ಲ. ಅವ್ರು ಅದನ್ನು ಏನೋ ಜೋರಾಗಿ ಮಾತಾಡಿ ಇನ್ನೊಬ್ರಿಗೆ ಟಾಂಟ್ ಮಾಡಿ ಅವ್ರ ಕಡೆಯಿಂದ ಜಗಳ ಬರೋಂಗೆ ಮಾಡಿ ಇವ್ರು ಅದನ್ನು ಮೇಲೆ ಹಾಕಿ, ಆ ಸ್ಟ್ರಾಟಜಿನೇ ಏನೋ ಗೊತ್ತಿಲ್ಲ. ಅವ್ರು ಮಾತಾಡ್ತಾರೆ ಜೋರಾಗಿ, ಒರಟೊರಟಾಗಿ ಮಾತಾಡ್ತಾರೆ. ಆಮೇಲೆ ಒಂದೊಂದ್ಸಲ ಕೆಟ್ಟ ಲ್ಯಾಂಗ್ವೇಜ್ ಅಂದರೆ
ಬೈಬೇಕಾದ್ರೆ ಆ ಥರ ಈ ಥರ ಎಲ್ಲ ಮಾತು ಹೋಗುತ್ತೆ, ನೀನೇನೋ, ನೀನು ಯಾರೋ, ನೀನು ಯಾವಳೆ, ಆ ಥರ ಎಲ್ಲ ಹೋಗುತ್ತೆ. ಬಟ್ ಅದು ಅವ್ರು ಮಾತಾಡೋ ಫ್ಲೋವಲ್ಲಿ ಹೋಗುತ್ತೆ ಬಿಟ್ಟರೆ ಅವ್ರ ಮನ್ಸಾರಿ ಏನು ಮಾತಾಡಲ್ಲ ಅಂತ ನನಗೆ ರಿಯಲೈಸ್ ಆಯಿತು. ಯಾಕಂದರೆ ಮನಸ್ಸಿಂದ ತುಂಬ ಹೊರಗಡೆ ಎಷ್ಟು ವರ್ಟಾಗಿ ಕಾಣ್ತಾರೋ ಮನುಷ್ಯ ಅಷ್ಟೇ ಸಾಫ್ಟ್ ಹಾರ್ಟೆಡ್ ಇದ್ದಾರೆ ಅಂತ ಅನ್ನಿಸ್ತು. ನೆನ್ನೆ ಆ್ಯಕ್ಚುಲಿ ಎಲ್ರಿಗೂ ಅವರು ಡಿನ್ನರ್ ಅರೇಂಜ್ ಮಾಡಿದಾಗಲೇ ನನಗೆ, ಯಾಕಂದರೆ ಎಷ್ಟೋ ಸಂಗೀತ ಕಾರ್ತಿಕಿನ ಫ್ರೆಂಡ್ಶಿಪ್ ನಮಗೆ ಎಷ್ಟು ಚೆನ್ನಾಗಿದ್ರಲ್ಲ, ಹಿಂಗೆ ಯಾಕಾದರೂ ಅನಿಸಿತ್ತು. ಅವ್ರು ಕಟ್ಕೊಟ್ಟಿದ್ದು, ವಿನಯ್ ಅವ್ರಿಗೆ ಏನು ಕಟ್ಕೊಟ್ಟಿದ್ದು ನೆನ್ನೆ ವೇದಿಕೆಯಿಂದ ನಮಗೆ ವಾಪಸ್ ಅವ್ರ ಫ್ರೆಂಡ್ಶಿಪ್ ನೋಡೋಕೆ ಸಿಕ್ತು. ಅಂದರೆ ಎಲ್ಲರೂ ಬೇರೆ ಬೇರೆ, ಅವರು ಸೆಲ್ಫಿಶಾಗಿ ಯೋಚನೆ ಮಾಡಿದರೆ ಇವರು ಎಲ್ಲ ಇನ್ನೇನು ಮುಗಿತಾ ಬಂತು ಆಟ, ನಾವು ಕುತ್ಕೊಂಡು ಊಟ ಮಾಡೋಣ ಚೆನ್ನಾಗಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಅಂತ ಆ ಥಾಟೇ ಒಂದು ಖುಷಿ ತಂದುಕೊಡುತ್ತೆ. ಅವ್ರ ಒಪಿನಿಯನ್, ಅವ್ರ ಮೇಲೆ ಇದ್ದಿದ್ದು ಒಪಿನಿಯನ್ ಚೇಂಜ್ ಆಗೋಯ್ತು. ಅವ್ರ ಹೆಂಡತಿ ಕೂಡ ನಾನು ಏನೋ ಹೇಳ್ಬಿಟ್ಟಿದ್ದೆ. ಮೇ ಬಿ ಇರ್ಬೋದು ಆ ಟೈಮಲ್ಲಿ, ಆ ಸಿಚುವೇಶನಲ್ಲಿ ಅವ್ರು ಮಾಡಿದ ತಪ್ಪೇ ಇರ್ಬೋದು. ಬಟ್ ಅವ್ರು ಹೋಗ್ತಾ ಹೋಗ್ತಾ ಅವ್ರ ಏನೋ ಆ್ಯರೋಗೆನ್ಸ್ನ ಅದನ್ನು ಚೇಂಜ್ ಮಾಡಿಕೊಂಡು ಇರ್ಬೋದು, ಅಥವಾ ಸಿಚುವೇಶನಿಗೆ ತಕ್ಕಂಗೆ ಅವ್ರು ರಿಯಾಕ್ಟ್ ಮಾಡಿರ್ಬೋದು. ಈ ಸಿಚುವೇಶನಲ್ಲಿ ಅವ್ರು ಏನು ಇದು ಮಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ, ನನಗೆ ಇಷ್ಟ ಆಯಿತು. ಮಂಚ ಕೆಟ್ಟೋರಲ್ಲ, ಬಟ್ ಬಿಗ್ ಬಾಸಿಗೆ ಏನು ಬೇಕು ಅದನ್ನು ಕೊಡೋಕ್ಕಂತ ಕರೆಕ್ಟ್ ಮೆಟೀರಿಯಲ್ ಅವರು. ಎಲ್ಲ ಬಿಗ್ ಬಾಸಲ್ಲಿ ಎಲ್ಲ ಸೀಸನ್ಸಲ್ಲೂ ಈ ಥರ ಇದ್ದಿದ್ದೆ. ಆ್ಯಕ್ಚುಲಿ ಇದಕ್ಕಿಂತ ಅಗ್ರೆಸಿವ್ ಆಗೂ ಆಡಿದ್ರು. ಬಟ್ ಇವರು ಬಾಯಿ ಜೋರು ಇರೋದ್ರಿಂದ, ಮಾತಾಡೋದು ಆ ಥರ ಇರೋದ್ರಿಂದ ನಮಗೆ ಆ ಥರ ಕಾಣಿಸಿತ್ತು ಅಷ್ಟೇ. ಆ ಪಕ್ಕ ಟಾಪ್ ಟು ಕಂಟೆಸ್ಟೆಂಟ್, ಫಿನಾಲೆ ಕಂಟೆಸ್ಟೆಂಟ್ಸ್ ಇವರು. ಒಂದು ಕೈಲಿ ಸುದೀಪ್ ಸರ್ಗೆ ಒಂದು ಕಡೆ ವಿನಾಯಕ ಇದ್ದರೆ, ಒಂದು ಕಡೆ ಸಂಗೀತ ಕೈ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಆಗೋತ್ತಿಲ್ಲ, ಕಾರ್ತಿಕ್ ಅವ್ರದ್ದು ನನ್ನ ತಲೆಯಲ್ಲಿದೆ. ಇವ್ರು 3 ಜನ ಟಾಪ್ 3 ಸದ್ಯಕ್ಕೆ ಇರೋದು ನನಗೆ. ಸೊ ಇದು ವಿನಯ್ ಅವ್ರದ್ದು ಬಗ್ಗೆ ಒಪಿನಿಯನ್ ನನಗೆ. ಆಮೇಲೆ ಅವ್ರದ್ದು ಏನು, ಅವ್ರ ಫ್ರೆಂಡ್ಶಿಪ್ ಅಂತ ಏನು ಬಂದರು, ಅವ್ರ ಗ್ಯಾಂಗೆಲ್ಲ ಒಬ್ಬೊಬ್ಬರು ಹೊರಗಡೆ ಹೋಗ್ತಾ ಬಂದರು. ಬಟ್ ಅವ್ರಾಗ ಅವ್ರು ಏನು ಕಳಿಸಿಲ್ಲ. ಇವ್ರು ಅವ್ರನ್ನ ಕವರ್ ಅಪ್ ಮಾಡಿಕೊಂಡು, ಇವ್ರು ಉಳಿದಿರೋರು ಅವ್ರ ಗೇಮ್ನ ಮರ್ತು ಇವ್ರನ್ನ ಸಪೋರ್ಟ್ ಮಾಡ್ಕೊಂತ, ಇವ್ರನ್ನ ಹೊಗಳ್ಕಂತ ಅವ್ರು ಎದಕ್ಕೆ ಬಂದಿದ್ದೀವಿ ನಾನು ಮರ್ತು ಹೋಗಿ ಅವ್ರ ಪಾಡಿಗೆ ಅವ್ರು ಹೊರಗೆ ಬಂದರೆ ಹೊರತು ಇವ್ರು ಅವ್ರಿಗೇನು ಇನ್ಫ್ಲುಯೆನ್ಸ್ ಮಾಡಿಲ್ಲ. ಬಟ್ ಆಬ್ವಿಯಸ್ಲಿ ಎಲ್ಲರೂ ಹೊರಗಡೆ ಹೋಗ್ಬಿಟ್ರು. ಬಟ್ ವಿನಯ್ ಅವರು ಅವ್ರ ಗೇಮ್ನ ಅವ್ರ ಮುಂಚೆಯಿಂದನೂ ಸಿಂಗಲಾಗಿ ಆಡಿದ್ದಾರೆ, ಚೆನ್ನಾಗಿ ಆಡ್ಕೊತ ಬಂದಿದ್ದಾರೆ. ಟಾಪ್ 2 ಅಲ್ಲಿ ಮೋಸ್ಟ್ಲಿ ಇರ್ತಾರೆ ಅಂತ ನಂಗೆ ಅನಿಸುತ್ತೆ. ಗೆಲ್ಬೋದು ಅವರು. ಆ್ಯಂಡ್ ಫೈನಲಿ ಸಂಗೀತ, ಓನ್ಲಿ 1 ಗರ್ಲ್ ಆರ್ ವುಮೆನ್ ಇನ್ ಫಿನಾಲೆ. ಎವ್ರಿ ಸೀಸನಲ್ಲೂ ಒಬ್ಬರು ಲೇಡಿ ಇರ್ತಾಯಿದ್ರು. ಟಾಪ್ 3 ಇರ್ತಾಯಿದ್ರು, ಅಥವಾ ಟಾಪ್ 5 ಇರ್ತಾಯಿದ್ರು ಲೇಡಿ. ಬಟ್ ಈ ಸಲ ಒಬ್ಬರೇ ಇದ್ದಾರೆ. ಆ್ಯಕ್ಚುಲಿ ನಾವು ನಾಳೆ ವಿಡಿಯೋ ಮಾಡಿದಾಗ ಸಖತ್ ಪಾಸಿಟಿವ್ ಆಗಿ ಹೇಳ್ಬಿಟ್ಟಿದ್ದೆ ನಾನು ಸಂಗೀತ ಬಗ್ಗೆ, ಇವರೇ ಗೆಲ್ಬೇಕಂತ. ಅಫ್ಕೋರ್ಸ್ ಇವಾಗಲೂ ಅವರೇ ಗೆಲ್ಲಬೇಕು ಅಂತಿದ್ದೆ. ಯಾಕಂತಂದರೆ ಹುಡುಗಿಯಾಗಿ ಒಬ್ರು ಹುಡುಗಿಗಿದ್ರೆ ಇನ್ನೂ ಖುಷಿ. ಯಾಕಂದರೆ ಶ್ರುತಿ ಅಮ್ಮ ಹೆಂಗಿದ್ದರು, ಇವರು ಅದೇ ಥರ ಗೆದ್ದರೆ ನಮಗೂ ಖುಷಿನೇ. ಬಟ್ ಇವ್ರ ಬಗ್ಗೆ ನಂಗೆ ಒಪಿನಿಯನ್ ಏನು ಚೇಂಜ್ ಆಗಿದೆ ಅಂತಂದರೆ, ತುಂಬ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಕಾರ್ತಿಕ್ ಅವರು, ತನಿಷಾ ಆಗಲಿ, ಆಮೇಲೆ ಅವರು ಎಲ್ಲ ಗೇಮ್ ಆಡೋದಾಗಲಿ, ಅವ್ರು ಸ್ಟ್ಯಾಂಡ್ ತೊಗೊಳೋದಾಗಲಿ, ಅವ್ರ ಒಪಿನಿಯನ್ ಹೇಳೋದಾಗಲಿ ಕರೆಕ್ಟಾಗಿ ಮಾಡ್ತಾರೆ ಅಂತ ನಂಗೆ ಅನಿಸಿತ್ತು. ಮಾಡ್ತಾರೆ ಕೂಡ. ಬಟ್ ನಂಗೆ ಏನಾದರೂ ಇವ್ರಿಗೆ ಒಬ್ಬರ ಮೇಲೆ ಏನಾದ್ರು ಒಪಿನಿಯನ್ ತಲೆಯಲ್ಲಿ ಬಂತು ಅಂದರೆ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗೋದೇ ಇಲ್ಲ ಅವರು. ಬೇರೆಯವ್ರು ಅದಕ್ಕೆ ಬಂದು ಅಪ್ರೋಚ್ ಮಾಡಿ ಅವ್ರ ಕೈನ ಕೊಡೋಕ್ಕೆ ಬಂದ್ರೂ ಇವ್ರು ಅದಕ್ಕೆ ಒಂದಕ್ಕೊಂದು ಕ್ಯಾಸೆಟ್ ಹಾಕ್ಕೊತ ಹೋಗ್ತಾರೆ ಅಂತ ಅನಿಸುತ್ತೆ ನನಗೆ. ಅಂದರೆ ಅವ್ರು ಏನೋ ಮಾಡ್ತಾ ಇದ್ರು ಇವ್ರು ನನಗೇ ಮಾಡ್ತಿದ್ದಾರೆ ಅನ್ನೋ ಒಂದು ಚಿಕ್ಕ ನೆಗೆಟಿವಿಟಿ ಅವರಲ್ಲಿ ಇದೆ ಅಂತ ಅನಿಸುತ್ತೆ. ನಾರ್ಮಲ್ ಕನ್ವರ್ಸೇಷನ್ ಆಗಬೇಕಾಗಿರೋದ್ರಿಂದನೂ ಅದನ್ನು ಅವರು ನೆಗೆಟಿವ್ ಆಗೇ ತೊಗೊಳ್ತಾ ಹೋಗ್ತಾರೆ ಅಂತ ಅನಿಸಿತ್ತು. ಆಮೇಲೆ ಎಲ್ಲಿ ಏನು ಮಾತಾಡಬೇಕು ಅದು ಅವಶ್ಯಕತೆ ಇರಲ್ಲ, ಅದನ್ನು ಜಗಳ ಕನ್ವರ್ಟ್ ಮಾಡ್ತಾ ಇದ್ರು. ಆಮೇಲೆ ಸಿಚುವೇಶನ್ನ ಪೂರ್ತಿ ಅನಲೈಸ್ ಮಾಡಿದೆ, ಒಬ್ಬರ ಮೇಲಿರೋ ಹೇಟಿಂದ ಇಡೀ ಗೇಮ್ನೆಲ್ಲ ಆಡಿ ಎಷ್ಟೊಂದು ಜನ ಶ್ರಮನೂ ವೇಸ್ಟ್ ಮಾಡ್ತಿದ್ರು ಅಂತ ನಂಗೆ ಅನಿಸುತ್ತೆ. ಇದು ನಂಗೆ ಅವ್ರ ಮೇಲೆ ಒಪಿನಿಯನ್ ಚೇಂಜ್ ಆಯಿತು ಆ್ಯಕ್ಚುಲಿ. ಮುಂಚೆ ಹಿಂಗೆ ಅವರು ಇಂಡಿವಿಜುವಲ್ ಅಂದರೆ ಅವರು 3 ಟ್ರಯೋ ಏನು ಗ್ರೂಪ್ ಇತ್ತು, ಅದರಿಂದ ಹೊರಗಡೆ ಬಂದು ವಿನಯ್ ಗ್ರೂಪಲ್ಲಿ ಆಟ ಆಡಿದ್ರು. ಆಮೇಲೆ ಅವರು ಯಾರೇ ಇಡೀ ಮನೆ ಒಂದು ಕಡೆ ಆದರೆ ಇವರೇ ಒಂದು ಕಡೆ ಸ್ಟ್ಯಾಂಡ್ ತೊಗೊಂಡು, ಆಮೇಲೆ ಅವರ ಬೇಜಾರಾದರು, ಅವರ ಹತ್ರ ಏನಂದ್ರೆ ಅವ್ರಿಗೆ ಮೇಲೆ ಯಾರೇ ಕಮೆಂಟ್ ಪಾಸ್ ಮಾಡಿದ್ರು, ನೆಗೆಟಿವ್ ಕಮೆಂಟ್ ಪಾಸ್ ಮಾಡಿದ್ರು, ಗೇಮಲ್ಲಿ ಚೆನ್ನಾಗಿ ಆಡ್ತಾಯಿಲ್ಲ, ಆಮೇಲೆ ನೀವು ಹಂಗೆ ಹಿಂಗೆ ಅಂತ ಏನೋ ಅಂದರು. ಇಂಡಿವಿಜುವಲ್ ಸಖತ್ ಸ್ಟ್ರಾಂಗ್ ಆಗಿ ಯಾರ ಮೇಲೂ ಡಿಪೆಂಡ್ ಆಗದೆ ಅವರೇ ಸಮಾಧಾನ ಮಾಡಿಕೊಂಡು ಅವರೇ ತಿರ್ಗಾ ಫೀನಿಕ್ಸ್ ಥರ ಸ್ಟ್ರಾಂಗ್ ಆಗಿ ಬರ್ತಾಯಿದ್ರು. ಆ ಕ್ಯಾರೆಕ್ಟರ್, ಆ ಕ್ವಾಲಿಟಿ ಏನಿದೆ ಸಂಗೀತ ಅವ್ರದ್ದು ನಂಗೆ ತುಂಬ ಇಷ್ಟ. ಯಾಕಂತಂದರೆ ಒಂದು ಕಡೆಯಿಂದ ಕಂಟಿನ್ಯೂಸ್ ಆಗಿ ಏನೋ ನಮಗೆ ಏನೋ ನೆಗೆಟಿವ್ ಬರ್ತಾ ಇದೆ, ಜನ ಇದು ಮಾಡ್ತಿದ್ದಾರೆ ಅಂತಂದರೆ ಆ 100 ದಿನ ಅಲ್ಲೇ ಇಟ್ಕೊಂಡು ಅವರಿಗೆ ಆನ್ಸರ್ ಕೊಡ್ಕೊಂಡು ವಾಪಸ್ ತಿರ್ಗಾ ಸ್ಟ್ರಾಂಗ್ ಆಗಿ ಬರೋದು ತುಂಬ ಕಷ್ಟ. ಸೊ ಅವ್ರು ಇಡೀ ಜರ್ನಿನ ಅದನ್ನು ಸ್ಟ್ರಾಂಗ್ ಆಗಿದ್ದಾರೆ, ಆಮೇಲೆ ಬೋಲ್ಡ್ ಆಗಿದ್ದಾರೆ, ಒಪಿನಿಯನ್ ಹೇಳಿದ್ದಾರೆ. ಸಮ್ಟೈಮ್ಸ್ ಅವರು ಇರೋ ಹೇಟ್ರೇಟಿಂದ ಒಬ್ರಿಗೊಬ್ರದ್ದು ಅದು ಏನೋ ಆಟ ಹಾಳಾಗಿದೆ, ನೆಗೆಟಿವಿಟಿ ಸ್ವಲ್ಪ ಸ್ಪ್ರೆಡ್ ಆಗಿದೆ ಅನ್ನೋದು ಬಿಟ್ಟರೆ, ಬಟ್ ಅವರು
ಕಷ್ಟ. ನಾವಾಗಿದ್ರೆ ಆ ಟೈಮಲ್ಲಿ ಹಬ್ಬ ಆಗ್ತಾ ಇಲ್ಲ ಅಂತ ಬರ್ತಿದ್ವೋ ಏನೋ ಗೊತ್ತಿಲ್ಲ. ಬಟ್ ಶಿ ಈಸ್ ಎ ಸ್ಟ್ರಾಂಗ್ ಲೇಡಿ. ಒಪಿನಿಯನ್ ಸ್ವಲ್ಪ ಚೇಂಜ್ ಆಗಿದೆ, ಅದು ಗೊತ್ತಿಲ್ಲ. ಬಟ್ ಟಾಪ್ 2 ಅಲ್ಲಂತೂ ಇದ್ದೇ ಇರ್ತಾರೆ, ಸಂಗೀತ ಆ್ಯಂಡ್ ವಿನಯ್ ಆ್ಯಂಡ್ ಕಾರ್ತಿಕ್. ಮೋಸ್ಟ್ಲಿ ವಿನಯ್ ಆ್ಯಂಡ್ ಸಂಗೀತ. ಬಟ್ ಯಾ, ವಿನಯ್ ಗೆದ್ರು ಖುಷಿನೇ, ಸಂಗೀತ ಗೆದ್ರೆ ಜಾಸ್ತಿ ಖುಷಿ. ಸೊ ಸಂಗೀತ ಫಿನಾಲೆ ವಿನ್ ಆಗಬೇಕು ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಕಾರ್ತಿಕ್, ವಿನಯ್ ಆ್ಯಂಡ್ ತುಕಾಲಿ ಅವರು, ಈ 4 ಜನದಲ್ಲಿ ಯಾರು ಗೆದ್ರು ಖುಷಿನೇ. ಯಾಕಂತಂದರೆ ಅಷ್ಟೇ ಎಂಟರ್ಟೈನ್ ಮಾಡಿದ್ದಾರೆ, ಅಷ್ಟೇ ಡಿಸರ್ವಿಂಗ್ ಆಗಿದ್ದಾವೆ, ಅಷ್ಟೇ ಜನ ಅಷ್ಟೇ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸೀಸನ್ 10ನಲ್ಲಿ. ಒಬ್ರಿಗೊಬ್ರು ಇಲ್ಲದೆ ಸೀಸನ್ 10 ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಸೊ ಇದಿಷ್ಟು ನಂಗೆ ಬಿಗ್ ಬಾಸ್ ಸೀಸನ್ 10 ಫಿನಾಲೆ ಟಾಪ್ 6 ಕಂಟೆಸ್ಟೆಂಟ್ಸ್ ಮೇಲಿರೋ ಒಪಿನಿಯನ್. ಏನಂತಂದರೆ ಎಷ್ಟು ದಿನ ನನಗೆ ಫಸ್ಟ್ ಸೀಸನಿಂದನೂ ಕಂಟಿನ್ಯೂಸ್ ಆಗಿ ನೋಡ್ಕೊತಾ ಬಂದಿದ್ದೀನಿ ನಾನು ಬಿಗ್ ಬಾಸ್ನ. ಏನಂದರೆ ನನಗೆ ಬಿಗ್ ಬಾಸ್ ಒಂದು 3 ಮಂತ್ಸ್ ಸ್ಟಾರ್ಟ್ ಆಯಿತು ಅಂತಂದರೆ ಒಂದು ಖುಷಿ, ಹಬ್ಬ ನೋಡೋಕೆ ಏನೋ ಸಿಕ್ತು ನನಗೆ ಅಂತ. ಬಟ್ ಮುಗಿತಿದೆ ಅನ್ನೋದಕ್ಕೆ ಬೇಜಾರಿದೆ. ಏನು ನೋಡಲಿ 9 ಗಂಟೆಯಿಂದ ಆಮೇಲೆ ಜಿಯೋ ಸಿನಿಮಾದಲ್ಲಿ ಏನು ನೋಡಲಿ, ಆ ಥರ ಎಲ್ಲ ಬೇಜಾರಿದೆ. ನೋಡೋಣ. ಬಟ್ ಫಿನಾಲೆ ಐ ಆಮ್ ವೇಟಿಂಗ್, ನೋಡೋಣ ಚೆನ್ನಾಗೆ ಆಗುತ್ತೆ ಅಂತ. ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಬರ್ತಾರೆ, ಫಿನಾಲೆ ಯಾರು ಕಪ್ ಗೆಲ್ತಾರೆ ಅಂತ ನೋಡೋಣ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ 6 ಕಂಟೆಸ್ಟೆಂಟ್ಸ್. ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಗೊತ್ತಿಲ್ಲ, ಮೋಸ್ಟ್ಲಿ 5 ಕಂಟೆಸ್ಟೆಂಟ್ಸ್ ಇರ್ತಾರೆ. 5 ಜನಕ್ಕೂ ಆಲ್ ದ ಬೆಸ್ಟ್, ಯಾರು ಬರ್ತಿರೋ ಅವರಿಗೆ. ಆ್ಯಂಡ್ ಐ ಲವ್ ಬಿಗ್ ಬಾಸ್. ಥ್ಯಾಂಕ್ ಯು, ಲವ್ ಯು ಗೈಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ಗೂ ರಿಲೇಟ್ ಮಾಡುತ್ತೆ ಅಥವಾ ಸೇಮ್ ಇದೆ. ಇಲ್ಲ ಅಂತಂದರೆ ನಿಮ್ಮ ಫ್ಯಾನ್ಸ್, ಸಂಗೀತ ಫ್ಯಾನ್ಸ್, ವಿನಯ್ ಫ್ಯಾನ್ಸ್, ಪ್ರತಾಪ್ ಫ್ಯಾನ್ಸ್ ಯಾರ್ಯಾರಿದ್ದೀರಿ ನನ್ನನ್ನು ಬೈಕೋಬೇಡಿ. ಇದು ಸದ್ಯಕ್ಕೆ ನನ್ನ ಒಪಿನಿಯನ್ ಇರೋದು, ಬೈಕೊಂಡ್ರು ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ಸಲ ಬಿಗ್ ಬಾಸ್ 10 ಕಂಟೆಸ್ಟೆಂಟ್ಸಲ್ಲಿ ಯಾರು ಫಿನಾಲೆ ಗೆಲ್ತಾರೆ, ವಿನ್ನರ್ ಯಾರು ಆಗ್ತಾರೆ ಅಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ನೋಡೋಣ ಯಾರು ಗೆಲ್ತಾರೆ ಅಂತ. ಥ್ಯಾಂಕ್ ಯು, ಲವ್ ಯು ಗೈಸ್, ಬಾಯ್.